ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಜಾಲಾರಿ ಗಂಗಮಾಂಬ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಊರ ದೇವತೆ ಜಾಲಾರಿ ಗಂಗಮಾಂಬ ದೇವಿ ಕರಗ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಇಂದು ಮಹಾಚಂಡಿಕಾ ಹೋಮ ಸಂಪನ್ನ. ಅಂತೂ ಇಂತೂ ನಾಳೆ ನಡೆಯಲಿದೆ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ. ಕಳೆದ ಹಲವು ವರ್ಷಗಳಿಂದ ಮುಂದೂಡುತ್ತಲೇ ಇರುವ ಹರಾಜು ಈ ಬಾರಿಯೂ ಮುಂದೂಡಲು ಶತಪ್ರಯತ್ನ. ಪಟ್ಟಭದ್ರರಿಗೆ ಸೆಡ್ಡು ಹೊಡೆದ ನಗರಸಭೆ ಆಡಳಿತ ಮಂಡಳಿ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೋಲಾರದಲ್ಲಿ ರೈತರ ಪ್ರತಿಭಟನೆ. ಪದೇ ಪದೇ ರೈತರ ಭೂಮಿ ತೆರವು ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಖಂಡನೆ, ಕೈಬಿಡಲು ಆಗ್ರಹ. ನಮ್ಮ ಕರಗ ನಮ್ಮ ಸಂಪ್ರದಾಯ ಎಂಬ ಘೋಷವಾಕ್ಯದೊಂದಿಗೆ ವಹನಿಕುಲ ತಿಗುಳ ಸಮುದಾಯದಿಂದ ಪ್ರತಿಭಟನೆ. ಕರಗ ಹೊರಲು ಇತರೆ ಸಮುದಾಯದವರಿಗೂ ಅವಕಾಶ ನೀಡಿರುವುದಕ್ಕೆ ವಿರೋಧ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಊರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಗಂಗಮ್ಮ ದೇವಾಲಯದಲ್ಲಿ ನಿನ್ನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ. ಇನ್ನೇನು ಗಂಗಮಾಂಬ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಕರಗ ಪೂರ್ವವಾಗಿ ನಡೆಯಬೇಕಿರುವ ಕಾರ್ಯಕ್ರಮಗಳಿಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ 19ರಂದು ನಡೆಯಲಿದೆ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ನಗರದ ಗಂಗಮ್ಮ ದೇವಾಲಯದಲ್ಲಿ ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು, ನಿನ್ನೆ ಬೆಳಗ್ಗೆ 10 ಗಂಟೆಗೆ ಗಣಪತಿ ಹೋಮ, ಮಹಾಮಂಗಳಾರತಿಯೊಂದಿಗೆ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ. ಇಂದು ಗಂಗಮ್ಮ ದೇವಾಲಯದಲ್ಲಿ ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ಕಾರ್ಯಕ್ರಮಗಳು ನಡೆದಿದ್ದು, ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿದೆ. ನಾಳೆ ಕಳಶ ಸ್ಥಾಪನೆ ನಡೆಯಲಿದ್ದು, ಏಪ್ರಿಲ್ 17ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ತರಲಾಗುತ್ತದೆ. ಹದಿನೆಂಟರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ನಗರ ಮಾತ್ರವಲ್ಲದೆ ಸುತ್ತಮುತ್ತಲ ಹಳ್ಳಿಗಳಿಂದಲೂ ತಂಬಿಟ್ಟಿನ ದೀಪಗಳನ್ನು ತಂದು ಗಂಗಮ್ಮನಿಗೆ ಅರ್ಪಿಸಲಿದ್ದಾರೆ. ಅಲ್ಲದೆ ಅದೇ ದಿನ ಧರ್ಮರಾಯರ ಸಪ್ತಕಳಸ ಕರಗ ನಡೆಯಲಿದೆ. ಈ ಕುರಿತು ಮಾತನಾಡಿದ ಕರಗ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಕೆವಿ ಮಂಜುನಾಥ್, ಪ್ರಸ್ತುತ ನಾಡಿನಲ್ಲಿ ಜನ ಜಾನುವಾರುಗಳ ಆರೋಗ್ಯ ಕಾಪಾಡುವಂತೆ ಮತ್ತು ಉತ್ತಮ ಮಳೆ ಬೆಳೆಯಾಗಿ ಜನರು ಸಮೃದ್ಧ ಜೀವನ ನಡೆಸಲೆಂದು ಹಾರೈಸಿ 19ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ನಡೆಯಲಿದೆ ಎಂದರು. ಅದೇ ದಿನ ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದರು. ಹೂವಿನ ಕರಗದ ದಿನ ನಗರದ ಎಂಜಿ ರಸ್ತೆ, ಎಚ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಟಕ ಪ್ರದರ್ಶನ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ. 20ರ ರಾತ್ರಿ 7 ಗಂಟೆಗೆ ಜಾಲಾರಿ ಗಂಗಮ್ಮ ದೇವಾಲಯದ ಮುಂಭಾಗ ಕರಗ ಅಗ್ನಿಕೊಂಡ ಪ್ರವೇಶ ಮಾಡುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುವುದು. ಅಲ್ಲದೆ 21ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರಿನ ಕೆ ಧರ್ಮೇಂದ್ರ ಅವರು ಒನಕೆ ಕರಗವನ್ನ ಹೊರಲಿದ್ದಾರೆ ಎಂದು ಮಂಜುನಾಥ್ ವಿವರಣೆ ನೀಡಿದರು. ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರಪ್ರದೇಶ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದು, ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು. ನಾಡಿನ ಜನತೆಗೆ ಶ್ರೀ ಧರ್ಮರಾಯರ ಕರಗ ಮಹೋತ್ಸವದ ಶುಭಾಶಯಗಳು. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ, ಗಂಗಮುಡಿ ರಸ್ತೆ, ಗಂಗಮುಡಿ. ಈ ಒಂದು ಕಾರ್ಯಕ್ರಮ ನಿನ್ನೆ ತಾನೇ ಸೋಮವಾರ ಗಣಪತಿ ಹೋಮದಿಂದ ಪ್ರಾರಂಭ ಆಗಿದೆ. ನಿನ್ನೆ ಗಣಪತಿ ಹೋಮ ಪ್ರಾರಂಭ ಆಗಿ ಈ ದಿವಸ ಈಗ ಪ್ರೆಸೆಂಟ್ ಆಗಿ ಚಂಡಿಕಾ ಹೋಮ ಕಾರ್ಯಕ್ರಮ ನಡೆಯುತ್ತಿದೆ. ಚಂಡಿಕಾ ಹೋಮ ಇವತ್ತು 12ರಿಂದ 12:30ಗೆ ಮುಕ್ತಾಯ ಆಗುತ್ತೆ.
ಮತ್ತು 12:30ಕ್ಕೆ ವಾಸವಿ ಚೌಟ್ರಿಯಲ್ಲಿ ಎಲ್ಲರಿಗೂ ದೇವರ ಪ್ರಸಾದ ರೀತಿಯಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಏರ್ಪಟ್ಟಿದ್ದೀವಿ, ಅನ್ನಸಂತರ್ಪಣೆಯನ್ನು ಏರ್ಪಡಿಸಿದ್ದೀವಿ. ಆ ಅನ್ನಸಂತರ್ಪಣೆ 12 ಗಂಟೆಗೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇದೇ ರೀತಿ ಸಾಯಂಕಾಲ ಒಂದು 5 ಗಂಟೆಗೆ ಎಲ್ಲ ಒಂದು ಊರಿನ ಬೀದಿಗಳಲ್ಲಿ ಬಸ್ ಸ್ಟ್ಯಾಂಡ್ ಆಗ್ಬೋದು, BB ರಸ್ತೆ ಆಗ್ಬೋದು, ಮಹಾಕಾಳಿ ರಸ್ತೆ ಆಗ್ಬೋದು, ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಟೌನಲ್ಲು, ಊರಿನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಒಂದು ಗಂಗಮ್ಮ ದೇವಿಯನ್ನು ಹೂವಿನ ಅಲಂಕಾರದೊಂದಿಗೆ ಆ ಅಮ್ಮನ ಒಂದು ಮೆರವಣಿಗೆ ತೆಗೆದು, ಯಾಕೆಂದ್ರೆ ಒಂದು ಊರಿಗೆ ಒಂದು ಶಾಂತಿ, ನೆಮ್ಮದಿ, ಆರೋಗ್ಯ, ಎಲ್ಲರಿಗೂ ಒಂದು ಸೌಭಾಗ್ಯ ಸಿಗಲಿ, ಒಂದು ಊರಿಗೆ ಒಂದು ಶಾಂತಿ ಸಿಗಲಿ ಅಂತೇಳಿ ಒಂದು ಮೆರವಣಿಗೆ ಮಾಡುತ್ತೀವಿ. ಆ ಮೆರವಣಿಗೆ ಮುಖಾಂತರ ಇವತ್ತು ಸಂಜೆ ಮತ್ತು ಸಾಯಂಕಾಲ ರಾತ್ರಿವರೆಗೂ ಪ್ರಸಾದ ರೀತಿಯಲ್ಲಿ ಪ್ರಸಾದ ಇರುತ್ತೆ. ಇದೇ ರೀತಿ ನಾಳೆ ಸಂಜೆ ಒಂದು 7ರಿಂದ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಶ್ರೀ ಕರಗದ ಪೂಜಾರಿಗಳಾದಂಥ ಧರ್ಮೇಂದ್ರ ಅವರಿಂದ ಈ ಕಾರ್ಯಕ್ರಮವನ್ನು ನೆರವೇರುತ್ತೆ. 7ರಿಂದ 8 ಗಂಟೆಗೆ ಒಂದು ಶಾಸ್ತ್ರೋಕ್ತವಾಗಿ ದ್ರೌಪದಮ್ಮ ಮತ್ತು ಕರಗಮವನ್ನು ಪ್ರತಿಷ್ಠಿಸಿ ಮತ್ತು ಕಲಶ ಸ್ಥಾಪನೆ ಮಾಡಿ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಮುಕ್ತಾಯ ಆಗುತ್ತೆ. ಇದೇ ರೀತಿ ಗುರುವಾರ ಒಂದು ಸಂಜೆ 7 ಗಂಟೆಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹಸಿ ಕರಗವನ್ನು ಏರ್ಪಡಿಸುತ್ತೀವಿ. ಹಸಿ ಕರಗವನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಇಡೀ BB ರಸ್ತೆ ಮತ್ತು ನಮ್ಮ ಕೋದಂಡರಾಮ ಸ್ವಾಮಿ ರಸ್ತೆ, ಬಜಾರ್ ರಸ್ತೆ ಹಾಗೂ ಕಂದ್ವಾರ ಬಾಗಿಲು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಟೌನಲ್ಲು ಎಲ್ಲ ರಾಜಬೀದಿಗಳು ಮತ್ತು ಗಂಗಮುಡಿ ರಸ್ತೆಗೆ ಒಂದು ಇಲ್ಲಿ ತಲುಪಿ ಸುಮಾರು ಒಂದು ರಾತ್ರಿ 10 ಗಂಟೆಗೆ ತಲುಪುತ್ತೆ. 10 ಗಂಟೆಗೆ ಹಸಿ ಕರಗವನ್ನು ಧರ್ಮೇಂದ್ರ ಅವರು ಹೊತ್ತು ಭಾಳ ವಿಜೃಂಭಣೆಯಿಂದ ಈ ನಮ್ಮ ಸಮಸ್ತ ನಾಡಿನ ಜನತೆ, ಚಿಕ್ಕಬಳ್ಳಾಪುರ ಜನತೆ ಕಣ್ತುಂಬಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಕೊಡ್ಬೇಕು ಅಂತ ಹೇಳ್ತೀವಿ. ಇದೇ ರೀತಿ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವ ತಂಬಿಟ್ಟು ಕಾರ್ಯಕ್ರಮ ಅಂತೇಳಿ ಊರಿನ ಪ್ರತಿ 31 ಹಾಡು ಎಲ್ಲ ಹಳ್ಳಿ ಗಾಡಿಗಳಿಂದನೂ ಬರ್ತಾರೆ. ತಂಬಿಟ್ಟನ್ನು ತಂದು ಆ ಜಾತ್ರೆ ರೀತಿಯಲ್ಲಿ ಆ ಎಮ್ಮನಿಗೆ ಒಂದು ಬೆಳಗಿ, ಆಮೇಲೆ ಒಳ್ಳೆ ಹೂವಿನ ಅಲಂಕಾರ ಆಗಿರುತ್ತೆ. ಅವತ್ತೂ ಅಷ್ಟೇ ನಾಳೆ ಶುಕ್ರವಾರ ಬೆಳಗ್ಗೆ ಪ್ರಸಾದ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಸಾಯಂಕಾಲವರೆಗೂ ಪ್ರಸಾದ ನೆರವೇರಿಸ್ತೀವಿ. ಈ ವೇಳೆ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್ ಇನ್ನೂ ಹಲವರು ಹಾಜರಿದ್ರ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂತೂ ಇಂತೂ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜಿಗೆ ಕ್ಷಣಗಣನೆ ಆರಂಭವಾಗಿದೆ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಮುಂದೂಡುತ್ತಲೇ ಬಂದಿರುವ ಹರಾಜು ಪ್ರಕ್ರಿಯೆ ನಾಳೆ ನಿಗದಿಯಾಗಿದ್ದು, ಪ್ರತಿ ಬಾರಿಯೂ ಕೊನೆ ಕ್ಷಣದಲ್ಲಿ ಮುಂದೂಡುತ್ತಿದ್ದ ಹರಾಜು ಈ ಬಾರಿ ನಡೆಯುವ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಚಿಕ್ಕಬಳ್ಳಾಪುರ ನಗರಸಭೆಯ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ಮರಳುಗಾಡಿನಲ್ಲಿ OSSನಂತಾಗಿತ್ತು. 2019ರಲ್ಲಿ ಮೀಸಲಾತಿಯಂತೆ ಅಂಗಡಿಗಳ ಹರಾಜು ನಡೆಸಲು ಸೂಚನೆ ಬಂದ ದಿನದಿಂದಲೂ ಪ್ರತಿ ಬಾರಿ ಕೊನೆ ಕ್ಷಣದಲ್ಲಿ ಮುಂದೂಡಲ್ಪಡುತ್ತಿದ್ದ ಹರಾಜು ಪ್ರಕ್ರಿಯೆ ಇದೀಗ ಸುಸೂತ್ರವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ನಗರಸಭೆ ಕೈಗೊಂಡಿದೆ. ಹಾಗಾಗಿ ಬುಧವಾರ ಬೆಳಗ್ಗೆ ಶತಾಯಗತಾಯ ಹರಾಜು ಪ್ರಕ್ರಿಯೆ ನಡೆಯಲಿದೆ. ನಗರಸಭೆಗೆ ಸೇರಿದ 99 ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ನಗರಸಭೆಗೆ ತಲೆನೋವಾಗಿದ್ದರೆ ಕೆಲವರಿಗೆ ಹಣದ ಮೊಟ್ಟೆ ಇಡುವ ಕೋಳಿಯಂತೆ ಪರಿವರ್ತನೆಯಾಗಿತ್ತು. ಇದರಿಂದ ಹಲವು ಬಾರಿ ಹರಾಜು ಪ್ರಕ್ರಿಯೆ ಕರೆಯುವುದು, ನಂತರ ಮುಂದೂಡುವುದು ನಡೆಯುತ್ತಲೇ ಇತ್ತು. ಸುಮಾರು 5-6 ಬಾರಿ ಹರಾಜು ಪ್ರಕ್ರಿಯೆ ಮುಂದೂಡಲಾಗಿತ್ತು. ಇದರಿಂದ ನಗರಸಭೆ ಸದಸ್ಯರಲ್ಲಿಯೇ ತೀವ್ರ ಅಸಮಾಧಾನ ಮೂಡಿ ಮಾತಿನ ಚಕಮಕಿಗೂ ಕಾರಣವಾಗಿತ್ತು. ಇತ್ತೀಚೆಗೆ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿಯೂ ಇದೇ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಏಕವಚನ ಪ್ರಯೋಗಗಳು ನಡೆದಿತ್ತು. ಅಲ್ಲದೆ ಹರಾಜು ಮುಂದೂಡಿದ ನಗರಸಭೆ ಪೌರಾಯುಕ್ತರ ಕ್ರಮದ ವಿರುದ್ಧ ಸದಸ್ಯರು ತೀವ್ರ ಟೀಕೆ ವ್ಯಕ್ತಪಡಿಸಿದರು. ಸಂಸದರ ಎದುರಿನಲ್ಲಿಯೇ ನಡೆದಿದ್ದ ಈ ಮಾತಿನ ಚಕಮಕಿಗೆ ಸಂಸದರೇ ತಡೆ ಹಾಕಿ ಏಪ್ರಿಲ್ 16ರಂದು ಕಡ್ಡಾಯವಾಗಿ ಹರಾಜು ನಡೆಸುವಂತೆ ಸೂಚನೆ ನೀಡಿದರು. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಪೌರಾಯುಕ್ತರೇ ವಹಿಸಿಕೊಂಡಿದ್ದರು.
ಇನ್ನು ನಗರಸಭೆಗೆ ಕೇವಲ 4,500 ಬಾಡಿಗೆ ಕಟ್ಟಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸುತ್ತಿದ್ದ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡದೆ ಕೇವಲ ನಗದು ವ್ಯವಹಾರ ನಡೆಸುತ್ತಿದ್ದ ಹೋಟೆಲ್ ಹರಾಜು ಇದೇ ಮೊದಲ ಬಾರಿಗೆ ನಡೆಯಲಿದ್ದು, ಈ ಹೋಟೆಲ್ ಕಟ್ಟಡ ಬಾಡಿಗೆಗೆ ಪಡೆಯಲು 11 ಮಂದಿ ತುದಿಗಾಲಲ್ಲಿ ನಿಂತಿರುವುದಾಗಿ ತಿಳಿದುಬಂದಿದೆ. ಇದು ಅತ್ಯಂತ ಕಡಿಮೆ ಬಾಡಿಗೆಗೆ ಹೆಚ್ಚು ವಹಿವಾಟು ನಡೆಯುವ ಏಕೈಕ ನಗರಸಭೆ ಆಸ್ತಿಯಾಗಿದ್ದು, ಬಹುತೇಕ ಹೋಟೆಲ್ ವ್ಯಾಪಾರಿಗಳ ಕಣ್ಣು ಇದೇ ಕಟ್ಟಡದ ಮೇಲಿದೆ. ಹಾಗಾಗಿ ಈವರೆಗೂ ಕೇವಲ 4,500 ಇದ್ದ ಈ ಕಟ್ಟಡ ಬಾಡಿಗೆ ಲಕ್ಷ ಮುಟ್ಟುವ ಎಲ್ಲ ಸೂಚನೆಗಳು ಗೋಚರಿಸಿವೆ. ಜೊತೆಗೆ ಬಿಬಿ ರಸ್ತೆಗೆ ಇರುವ ಅಂಗಡಿ ಮಳಿಗೆಗಳ ಮೇಲೂ ಬಹುತೇಕರು ಆಸಕ್ತಿ ಹೊಂದಿದ್ದು, ಪ್ರಸ್ತುತ ಕೇವಲ 100ಗಳಲ್ಲಿರುವ ಈ ಅಂಗಡಿಗಳ ಬಾಡಿಗೆ ಇದೀಗ 1000ಗಳಿಗೆ ಇರುವುದು ಬಹುತೇಕ ಖಚಿತವಾಗಿದ್ದು, ಹಾಲಿ ಇರುವ ಬಾಡಿಗೆದಾರರು ಇದೇ ಕಾರಣಕ್ಕೆ ಶತಾಯಗತಾಯ ಹರಾಜು ಪ್ರಕ್ರಿಯೆ ಮುಂದೂಡಬೇಕು ಎಂದು ತೀವ್ರ ಹರಸಾಹಸ ನಡೆಸಿದ್ದರು. ಆದರೆ ಇವರ ಎಲ್ಲ ಪ್ರಯತ್ನಗಳಿಗೂ ನ್ಯಾಯಾಲಯ ತಡೆ ಹಾಕಿದ್ದು, ನಾಳೆ ನಡೆಯಲಿರುವ ಹರಾಜು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಸಂತೆ ಮಾರುಕಟ್ಟೆಯಲ್ಲಿ ನಗರಸಭೆ ನಿರ್ಮಿಸಿರುವ ನೂತನ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಭಾಗವಹಿಸಲು ಯಾರೂ ಆಸಕ್ತಿ ತೋರುತ್ತಿಲ್ಲ. ಇದಕ್ಕೆ ಕಾರಣ ಅವೈಜ್ಞಾನಿಕ ನಿರ್ಮಾಣ ಎಂಬುದು ಕೆಲವರ ಆರೋಪವಾಗಿದೆ. ಹಾಗಾಗಿ ಹಾಲಿ ಬಾಡಿಗೆಗೆ ಇರುವ ಅಂಗಡಿಗಳನ್ನು ಮಾತ್ರ ಹರಾಜಿನಲ್ಲಿ ಪಡೆಯಲು ಜನರು ಆಸಕ್ತಿ ತೋರುತ್ತಿದ್ದು, ಹರಾಜಿನಲ್ಲಿ ಬಾಡಿಗೆ ತೀವ್ರವಾಗಿಯೇ ಹೆಚ್ಚುವ ಎಲ್ಲ ಸೂಚನೆಗಳಿವೆ. ಇದರಿಂದ ನಗರಸಭೆ ಆದಾಯ ಹೆಚ್ಚಲಿದೆ ಎಂಬ ನಿರೀಕ್ಷೆಯಲ್ಲಿ ನಗರಸಭೆ ಇದೆ. ಇನ್ನು ಇದೇ ಮೊದಲ ಬಾರಿಗೆ ಮೀಸಲಾತಿಯಂತೆ ಅಂಗಡಿ ಮಳಿಗೆಗಳ ಹರಾಜು ನಡೆಯಲಿದ್ದು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ವಿಕಲಚೇತನರು ಈ ಹರಾಜಿನಲ್ಲಿ ಭಾಗವಹಿಸಲಿದ್ದಾರೆ. ಇವರಿಗಾಗಿಯೇ 21 ಅಂಗಡಿಗಳನ್ನು ಮೀಸಲಿಡಲಾಗಿದ್ದು, ಈ ಹಿಂದೆ ಹರಾಜು ಮುಂದೂಡಿದ ಪೌರಾಯುಕ್ತರ ಕ್ರಮ ಖಂಡಿಸಿ ದಲಿತರ ಪರ ಸಂಘಟನೆಗಳು ನಗರಸಭೆ ಮುಂದೆ ಪ್ರತಿಭಟನೆಯನ್ನೂ ನಡೆಸಿದ್ದವು. ಇಷ್ಟೆಲ್ಲ ಅವಾಂತರಗಳ ನಂತರ ಇದೀಗ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು, ಯಾವ ಅಂಗಡಿ ಎಷ್ಟು ಬೆಲೆಗೆ ಹರಾಜಾಗಲಿದೆ ಎಂಬ ಕುತೂಹಲ ಜನರಲ್ಲಿ ಮನೆ ಮಾಡಿದೆ. ಮುಖ್ಯವಾಗಿ ಹೋಟೆಲ್ ಕಟ್ಟಡದ ಹರಾಜಿನ ಮೇಲೆಯೇ ಇಡೀ ನಗರದ ಸಾರ್ವಜನಿಕರ ದೃಷ್ಟಿ ನೆಟ್ಟಿದ್ದು, ಇದು ಎಷ್ಟಕ್ಕೆ ಹರಾಜಾಗಲಿದೆ ಎಂಬುದನ್ನು ನೋಡಬೇಕಾಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಣ್ಯ ಇಲಾಖೆ ರೈತರ ಭೂಮಿ ತೆರವು ಮಾಡುತ್ತಿರುವ ಕ್ರಮ ಖಂಡಿಸಿ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿಯಿಂದ ಕೋಲಾರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿ ಕಾರ್ಯಕರ್ತರು, ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆ ರೈತರ ಭೂಮಿ ತೆರವುಗೊಳಿಸಿ ರೈತರಿಗೆ ತೊಂದರೆ ಕೊಡುತ್ತಿದೆ. ಕಳೆದ 6 ತಿಂಗಳಿನಿಂದ ಅರಣ್ಯ ಇಲಾಖೆ ರೈತರ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಎಂದು ಸಾವಿರಾರು ಎಕರೆ ಜಮೀನು ತೆರವು ಮಾಡಿದೆ ಎಂದು ಆರೋಪಿಸಿದರು. ಸುಮಾರು ವರ್ಷಗಳಿಂದ ರೈತರು ಅದೇ ಜಮೀನಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಬಗ್ಗೆ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದು, ಈಗಾಗಲೇ ಸರ್ಕಾರ ಜಂಟಿ ಸರ್ವೆ ಮಾಡಿ ಒತ್ತುವರಿಯಾಗಿದ್ದರೆ ತೆರವು ಮಾಡುವಂತೆ ಸೂಚನೆ ನೀಡಿದೆ. ಆದರೆ ಅರಣ್ಯ ಇಲಾಖೆ ಯಾವುದೇ ಸರ್ವೆ ಮಾಡದೆ ತೆರವು ಮಾಡುತ್ತಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರೈತರ ಭೂಮಿ ತೆರವು ಮಾಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಕೋಲಾರ. ಕರಗ ಮನರಂಜನೆಗಾಗಿ ಅಲ್ಲ, ಅದು ಸಂಪ್ರದಾಯ ಎಂದು ಕೋಲಾರದಲ್ಲಿ ವಾಹಿನಿಕುಲ ತಿಗಳ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ವಹ್ನಿಕುಲ ತಿಗಳು ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನಮ್ಮ ಕರಗ ನಮ್ಮ ಸಂಪ್ರದಾಯ ಎಂಬ ಘೋಷ ವಾಕ್ಯದಡಿ
ಪ್ರತಿಭಟನೆ ನಡೆಸಲಾಯಿತು. ಎಲ್ಲ ಜಾತಿ ಜನಾಂಗದವರು ಕರಗ ಹೊರುವ ಪದ್ಧತಿ ಇತ್ತೀಚೆಗೆ ಶುರುವಾಗಿದೆ. ಇದರಿಂದ ಹಲವಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿರುವ ವಾಹನಿಕುಲಕ್ಕೆ ತೊಂದರೆಯಾಗುತ್ತಿದೆ ಎಂದರು. ಕರಗ ಹೊರುವ ಮುನ್ನ ಕರಗ ಪೂಜಾರಿ ಪೂಜೆಯ ಜೊತೆಗೆ ರಥವನ್ನು ಶ್ರದ್ಧೆಯಿಂದ ಮಾಡಿ ಕರಗವನ್ನು ಹೊರಲಿದ್ದಾರೆ. ಆದರೆ ಇತ್ತೀಚೆಗೆ ಮನೋರಂಜನೆಗಾಗಿ ಕೆಲವರು ಕರಗವನ್ನು ಹೊರುತ್ತಿದ್ದು, ಇದರಿಂದ ವಾಹನಿಕುಲ ಸಮುದಾಯಕ್ಕೆ ತೊಂದರೆಯಾಗುತ್ತಿದೆ. ಹಾಗಾಗಿ ನಮಗೆ ಮಾತ್ರ ಆಚರಣೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಒತ್ತಾಯಿಸಿದರು. ಬಂಧುಗಳೇ, ಇವತ್ತಿನ ದಿನ ಇಡೀ ಕೋಲಾರ ಜಿಲ್ಲೆಯ ವನ್ಯಕುಲ ಕ್ಷತ್ರಿಯ ಜನಾಂಗದವರೆಲ್ಲ ಬಂದು DC ಆಫೀಸ್ ಮುಂದೆ ನಾವು ಧರಣಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಇಷ್ಟೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನಾದಿ ಕಾಲದಿಂದನೂ ಕರಗೋತ್ಸವ ನಮ್ಮ ಹಕ್ಕು. ವನ್ಯಕುಲ ಕ್ಷತ್ರಿಯರು ಮಾತ್ರ ತೆಗೀತಾ ಇದ್ದಾರೆ. ಇತ್ತೀಚೆಗೆ ಕೆಲವರು ಈ ಸಂಪ್ರದಾಯವನ್ನು ಬದಿಗೊತ್ತಿ ಮನೋರಂಜನೆಗಾಗಿ ಅಥವಾ ಯಾವುದೋ ಒಂದು ಇದಕ್ಕೋಸ್ಕರ ಕಮರ್ಷಿಯಲ್ ಟೈಪ್ ಮಾಡಿಕೊಂಡು ಮನಸ್ಸಿಗೆ ಭಾಳ ನೋವು ಉಂಟು ಮಾಡಿದ್ದಾರೆ. ನಾವು ಇದುವರೆಗೂ ಯಾವುದೇ ಕಾರಣಕ್ಕೆ ನಮ್ಮ ಜನಾಂಗದವ್ರು ಬೀದಿಗೆ ಬಂದೇ ಇಲ್ಲ. ಮೊಟ್ಟ ಮೊದಲನೇ ಬಂದು ನಮ್ಮ ಒಂದು ಹಕ್ಕು ನಮಗೆ ಮಾತ್ರ ಸೇರಿರ್ತಕ್ಕಂಥದ್ದು, ಅದನ್ನು ಅನ್ಯ ಧರ್ಮದವರು ಮಾಡಬಾರ್ದು ಅಂತ ಯಾರು ವಿರುದ್ಧನಲ್ಲ. ಅನ್ಯ ಧರ್ಮದ ಎಲ್ಲರೂ ಅಲ್ಲ, ಕೆಲವು ಕಡೆ ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು. ಮತ್ತು ಜಾತಿ ಗಣತಿ ವಿಚಾರಕ್ಕೆ ಬಂದಾಗ ಕನಿಷ್ಠ ಅಂತಂದರೆ 25-30 ಲಕ್ಷ ಇದ್ವಿ ಕರ್ನಾಟಕದಲ್ಲಿ. ಕೋಲಾರ, ಮುಳಬಾಗಲು, ಮಾಲೂರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಜನ, ಇಡೀ ಕರ್ನಾಟಕ ಅಷ್ಟಿದ್ದೀವಿ. ಅದು ಬಂದು ಬಹಳ ಕಡಿಮೆ, 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಈಗಲೇ ಕರಗದ ವಿಚಾರಕ್ಕೆ ನಮಗೆ ನೋವಾಗಿದೆ. ಅದ್ರ ಮೇಲೆ ಇದೊಂದು ಬರೆ. ಅದಕ್ಕೋಸ್ಕರ ಎರಡೆರಡು ಡಿಮ್ಯಾಂಡ್ ಮೇಯ್ನ್ ನಮ್ಮದು. ಕರಗೋತ್ಸವ ನಮ್ಮ ಹಕ್ಕು, ನಮ್ಮ ಜನಾಂಗದ ಬಿಟ್ಟು ಬೇರೆ ಯಾರು ಮಾಡಬಾರ್ದು. ಇತರೆ ಜನಾಂಗದವ್ರು ಏನು ಮಾಡ್ತಾರೆ ಮುಂದುವರ್ಸ್ಕೊಂಡು ಹೋಗಲಿ, ನಮ್ಮ ಸಹಕಾರ ಇರುತ್ತೆ. ಅದು ಬೇರೆ ಅನ್ಯ ಧರ್ಮದವರು ಮಾಡಬಾರ್ದು. ಮಾಡಿದ್ರೆ ನಮ್ಮ ಉಗ್ರ ಹೋರಾಟ ಇರುತ್ತೆ. ಇನ್ನು ಇದಕ್ಕೆ ಮೊದಲು ಕೋಲಾರದ ಕಾರಂಜಿಕಟ್ಟೆ ಧರ್ಮರಾಯಸ್ವಾಮಿ ದೇವಾಲಯದಿಂದ DC ಕಚೇರಿಯವರೆಗೂ ರ್ಯಾಲಿ ನಡೆಸಿದರು. ರ್ಯಾಲಿ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಸುಮಾರು 25 ಲಕ್ಷ ಜನರಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಕೇವಲ 5 ಲಕ್ಷ ವಾಹನಿಕುಲ ಕ್ಷತ್ರಿಯ ಸಮುದಾಯ ಇದೆ ಎಂದು ತಿಳಿಸಿರುವುದು ಬೇಸರವಾಗಿದೆ ಎಂದರು. ಇನ್ನು ಈ ಪ್ರತಿಭಟನೆಯಲ್ಲಿ ನೂರಾರು ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ.
ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಮನೆದೇವರ ದರ್ಶನ ಮುಗಿಸಿ ಬರುತ್ತಿದ್ದ ತಾಯಿ ಮಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಕಾವೇರಿ ನದಿ ಸೇತುವೆ ಮೇಲೆ ಅತಿ ವೇಗವಾಗಿ ಬಂದ ಐಷಾರಾಮಿ ಕಾರು ಬೈಕ್ ಹಾಗೂ ಮತ್ತೊಂದು ಕಾರಿಗೆ ಅಪಘಾತ ಮಾಡಿದೆ. ಪರಿಣಾಮ ಬೈಕ್ ಓಡಿಸುತ್ತಿದ್ದ ಮಗ ಸ್ಥಳದಲ್ಲೇ ಮೃತಪಟ್ಟರೆ ಹಿಂದೆ ಕುಳಿತಿದ್ದ ತಾಯಿ ನದಿಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ. ಎರಡು ಕಾರುಗಳು ಹಾಗೂ ಬೈಕ್ ನಡುವೆ ಪರಸ್ಪರ ಡಿಕ್ಕಿಯಾದ ಪರಿಣಾಮ ಬೈಕ್ನಲ್ಲಿ ತಾಯಿ ಮಗ ದಾರುಣ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಸೇತುವೆ ಮೇಲೆ ನಡೆದಿದೆ. ಮೈಸೂರಿನ BM ಶ್ರೀನಗರದ ನಿವಾಸಿಗಳಾದ 48 ವರ್ಷದ ಪಾರ್ವತಿ ಹಾಗೂ 21 ವರ್ಷದ ಶಂಕರ್ ಮೃತ ದುರ್ದೈವಿಗಳು. ನಿನ್ನೆ ಸಂಜೆ ಮೈಸೂರು ಕಡೆಯಿಂದ ಬನ್ನೂರು ಕಡೆ ಬರುತ್ತಿದ್ದ ಐಷಾರಾಮಿ ಕಾರು ಅತಿ ವೇಗವಾಗಿ ಬಂದು ಮೈಸೂರು ಕಡೆ ಪ್ರಯಾಣ ಮಾಡುತ್ತಿದ್ದ ಬೈಕ್ಗೆ ಗುದ್ದಿದೆ. ಇದರ ಮತ್ತೊಂದು ಕಾರಿಗೂ ಡಿಕ್ಕಿಯಾಗಿದೆ. ಕಾರು ಗುದ್ದಿದ ರಭಸಕ್ಕೆ ತಾಯಿ ಪಾರ್ವತಿ ನದಿಗೆ ಹಾರಿದ್ದು ಮಗ ಶಂಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. BM ಶ್ರೀನಗರದ ಖಾಸಗಿ ಶಾಲೆಯೊಂದರಲ್ಲಿ ಪಾರ್ವತಿ ಆಯಾ ಕೆಲಸ ಮಾಡಿಕೊಂಡಿದ್ದರು. ಮಗ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದ. ಪಾರ್ವತಿ ಹಾಗೂ ಶಂಕರ್ ನಿನ್ನೆ ಮಧ್ಯಾಹ್ನ ತಮ್ಮ ಮನೆ ದೇವರಾದ ಬನ್ನೂರಿನ ಮಲ್ಲೋಪುರದ ಬೀರೇಶ್ವರ ದೇವರ ಪೂಜೆಗೆ ತೆರಳಿದ್ದರು. ಬೀರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಸಂಜೆ ಒಂದೇ ಬೈಕಿನಲ್ಲಿ ಮನೆಗೆ ವಾಪಸ್ಸಾಗುತ್ತಿದ್ದರು. ಬೈಕ್ ಬನ್ನೂರು ಬಳಿ ಕಾವೇರಿ ನದಿ ಸೇತುವೆ ಮೇಲೆ ಬರುತ್ತಿದ್ದ ವೇಳೆ ಅಜಾಗರೂಕತೆಯಿಂದ ಅತಿ ವೇಗದಲ್ಲಿ ಬಂದ ಐಷಾರಾಮಿ ಕಾರು ಚಾಲಕ ತಾಯಿ ಮಗ ಇದ್ದ ಬೈಕ್ಗೆ ಡಿಕ್ಕಿ ಮಾಡಿದ್ದಾನೆ. ಪರಿಣಾಮ ಬೈಕ್ ಹಿಂಬದಿ ಕುಳಿತಿದ್ದ ಪಾರ್ವತಿ ನದಿಗೆ ಹಾರಿದ್ದಾರೆ. ಇತ್ತ ಮಗ ರಸ್ತೆಯಲ್ಲೇ ಶವವಾಗಿ ಉಳಿದಿದ್ದಾರೆ. ದುರಂತ ಎಂದರೆ 4 ವರ್ಷದ ಹಿಂದೆ ತಂದೆ ಕೂಡ ಅಪಘಾತದಲ್ಲೇ ತೀರಿಕೊಂಡಿದ್ದರು. ಒಟ್ಟಿನಲ್ಲಿ ಮನಃಶಾಂತಿಗಾಗಿ ಮನೆ ದೇವರ ಪೂಜೆಗೆ ಹೋದ ತಾಯಿ ಮಗ ದೇವರ ದರ್ಶನದ ನಂತರ ಒಟ್ಟಿಗೆ ಸಾವನ್ನಪ್ಪಿದ್ದು ದುರಂತವಾದರೆ ಇದಕ್ಕೆ ಅಪಘಾತ ಕಾರಣ ಎಂಬುದು ವಿಪರ್ಯಾಸವೇ ಸರಿ. ನ್ಯೂಸ್ ಬ್ಯೂರೋ CTV ನ್ಯೂಸ್ ನಂಜನಗೂಡು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಏಪ್ರಿಲ್ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ನಾರಾಯಣಸ್ವಾಮಿ ಹೇಳಿದರು.
ಕೋಲಾರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೋಲಾರ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ನಾರಾಯಣಸ್ವಾಮಿ, ರಾಜ್ಯದ 10 ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ಕೇಂದ್ರದ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದರು. ಕೇಂದ್ರ ಬೆಲೆ ಏರಿಕೆ ಹಾಗೂ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ ಎಂದರು. ರಾಜ್ಯ ಬಿಜೆಪಿ ಈಗಾಗಲೇ ಜನಾಕ್ರೋಶ ಸಮಾವೇಶ ಮಾಡುತ್ತಿದೆ. ಜೆಡಿಎಸ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂದು ಆಂದೋಲನ ಹಮ್ಮಿಕೊಂಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದು ನಮಗೆ ಅನುಕೂಲಕರವಾಗಿದೆ. ಅಲ್ಲದೆ ಅಚ್ಚೆ ದಿನ್ ಆಯೇಗಾ ಎನ್ನುವ ಮೋದಿ ಅವರು ಬೆಲೆ ಏರಿಕೆ ಮಾಡುತ್ತಿದ್ದಾರೆ. ಇದೇನಾ ಅಚ್ಚೆ ದಿನ್ ಆಯೇಗಾ ಎಂದು ಎಂ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ರು. 5 ಗ್ಯಾರಂಟಿಗಳ ಮೂಲಕ ಒಂದು ಕುಟುಂಬಕ್ಕೆ 5,000 ಕೊಡುತ್ತಾ ಇದ್ದೇವೆ. ನಮ್ಮನ್ನೇ ಕಾಪಿ ಮಾಡಿ ಮೋದಿ ಗ್ಯಾರಂಟಿ ಮಾಡಿಕೊಂಡಿದ್ದಾರೆ. ಆದರೆ ಈಗ ಗ್ಯಾಸ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿರುವುದು ಕೇಂದ್ರ ಜನವಿರೋಧಿ ತೋರಿಸುತ್ತಿದೆ ಎಂದರು. ಇದೇ ಬರುವ 17ನೇ ತಾರೀಕು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ, ಬೆಲೆ ಏರಿಕೆಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ಹಾಲಿನ ಬೆಲೆಯನ್ನು 4 ರೂಪಾಯಿಗಳು ಹೆಚ್ಚಿಗೆ ಮಾಡಿದ್ದೀವಿ. ಕುಡಿಯೋ ನೀರಿಗೆ 1 ಲೀಟ್ರಿಗೆ 1 ಪೈಸೆಯನ್ನು ಜಾಸ್ತಿ ಮಾಡಿದ್ದೀವಿ. ಮತ್ತು ಪವರಲ್ಲಿ ಏನಿವತ್ತು ಮೀಟರ್ಗಳಿದೆಯೋ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಎಲೆಕ್ಟ್ರಾನಿಕ್ ಮೀಟರ್ಸ್ನ ಮಾಡಬೇಕು ಅಂತೇಳಿ ಅದಕ್ಕೆ ಸ್ವಲ್ಪ ಹೆಚ್ಚಿನ ಆಗಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಬಿ ಜೆ ಪಿಯವರು ಜನಾಕ್ರೋಶ ಯಾತ್ರೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಹೋರಾಡ್ತಾ ಇದ್ದಾರೆ. JDSನ ಪಕ್ಷದವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅವರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡೋದು. ಯಾವತ್ತು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರೋ ಬಿ ಜೆ ಪಿಯವರು, ಆವತ್ತೇ ಕೇಂದ್ರ ಸರ್ಕಾರ ಅವರಿಗೆ ಮರ್ಮಘಾತವನ್ನು ಕೊಡ್ತು. ಆವತ್ತಿನ ದಿನವೇ ಡೀಸೆಲ್ 1 ಲೀಟ್ರಿಗೆ 3 ರೂಪಾಯಿ 20 ಪೈಸೆ, ಪೆಟ್ರೋಲ್ 1 ಲೀಟ್ರಿಗೆ 2 ರೂಪಾಯಿ, ಗ್ಯಾಸ್ ಸಿಲಿಂಡ್ರು 50 ರೂಪಾಯಿಗಳನ್ನು ಜಾಸ್ತಿ ಮಾಡಿದ್ರು. ಜನಾಕ್ರೋಶ ಯಾರ ವಿರುದ್ಧವಾಗಿ ಮಾಡಬೇಕು? ಅವರು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡಬೇಕಾಗಿತ್ತು. ನಮ್ಮ ರಾಜ್ಯದಿಂದ ಎಷ್ಟು ಜನ ಕೇಂದ್ರ ಸಚಿವರಿದ್ದಾರೆ, ಒಬ್ಬರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ನರೇಂದ್ರ ಮೋದಿರವರ ಹತ್ರ ಹೋಗಿ ಇದೆಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಕ್ಕಂಥ ಧೈರ್ಯ ಕೂಡ ಬಿ ಜೆ ಪಿಯ ಸಂಸದರಾಗಿರ್ಬೋದು, ಕೇಂದ್ರ ಸಚಿವರಾಗಿರ್ಬೋದು ಯಾರಿಗೂ ಕೂಡ ಇಲ್ಲ. ಏನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಸವಲತ್ತುಗಳು ಕೂಡ ಕುಂಠಿತವಾಗಿ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಣ್ಣು ಮುಂದೆ ನೋಡಿದ್ದೀವಿ. ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ MP ಕೂಡ ಕರ್ನಾಟಕಕ್ಕೆ ಏನೆಲ್ಲ ಸವಲತ್ತುಗಳು ಕೊಡಬೇಕಾಗಿತ್ತೋ ಮತ್ತು 15th ಫೈನಾನ್ಸಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಹಣವನ್ನು ಕೂಡ ಕೊಡ್ತಾ ಇಲ್ಲ ಇವತ್ತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದಲ್ಲಿ ಸಿಪಿಎಂ ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಅವರ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಬಸ್ ನಿಲ್ದಾಣದ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಆಯೋಜಿಸಲಾಗಿತ್ತು. ಬಾಗೇಪಲ್ಲಿಯಲ್ಲಿ ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಅವರ 3ನೇ ಪುಣ್ಯ ಸ್ಮರಣೆ ನಡೆಯಿತು. ಈ ವೇಳೆ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ, ಮಾಜಿ ಶಾಸಕ GV ಶ್ರೀರಾಮರೆಡ್ಡಿಯವರು ಜಾಗತಿಕ ಮಟ್ಟದಲ್ಲಿ ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ನಿರಂತರವಾಗಿ ಕಾರ್ಮಿಕರ, ರೈತರ, ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತುತ್ತಿದ್ದರು. ಈ ಭಾಗದ ಭೂರಹಿತ ಬಡವರ ಪರ, ಭೂಮಾಲೀಕರ ವಿರುದ್ಧ ಹೋರಾಡಿ ಬಡವರಿಗೆ ಭೂಮಿ ಹಂಚಿದರು. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ನೀರಾವರಿಗಾಗಿ ಚಿತ್ರಾವತಿ ಡ್ಯಾಂ, ವಂಡಮಾನ್ ಡ್ಯಾಂಗಳ ನಿರ್ಮಾಣ ಸೇರಿದಂತೆ ಪಟ್ಟಣದ ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿ ಕೆಲಸ ಮಾಡಿದವರು ಎಂದರು. ಕೇಂದ್ರದ ಬಿಜೆಪಿ ಸರ್ಕಾರ ಮತೀಯ ಗಲಭೆಗಳನ್ನು ಸೃಷ್ಟಿಸಿ ಅಧಿಕಾರದಲ್ಲಿ ಜನರನ್ನು ಭಾವನಾತ್ಮಕವಾಗಿ ಮರುಳು ಮಾಡಿ ಜನಸಾಮಾನ್ಯರನ್ನು ಸಂಕಷ್ಟಕ್ಕೆ ದೂಡುತ್ತದೆ. ಕಾರ್ಪೊರೇಟ್ ಮತ್ತು ಖಾಸಗಿತನಕ್ಕೆ ಒತ್ತು ನೀಡುತ್ತಿದೆ. ಅತಿಯಾದ ತಾರತಮ್ಯಗಳ ಬಗ್ಗೆ ಶ್ರೀರಾಮರೆಡ್ಡಿಯವರು ಎಚ್ಚರಿಸುತ್ತಿದ್ದರು. ಅಮೆರಿಕದಲ್ಲಿ ಟ್ರಂಪ್ ವಿಶ್ವವನ್ನು ಬೆದರಿಸುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಹಾಗೆಯೇ ಕೇಂದ್ರದಲ್ಲಿ మోదీ ఆడళితವು ನಡೆಯುತ್ತಿದೆ ಎಂದು ఆక్రోಶ ಹೊರಹಾಕಿದರು. వాళ్ళు ఏ రకంగా ఈ జిల్లాలో, ఈ తాలూకాలో, ఈ పల్లెల్లో ఎంత పార్టీలు కట్టి
పీడిత జనాలకి ఎంత అండగా నిలబడిండ్రి, స్వరం లేని వాళ్ళకి ఎంత తొలియింది, పీడిత జనాలు పేద జనాలకి ఎంత అండగా ఉండేది ఇప్పుడున్న జనాలకి యువజనాలకి ఈ పెద్దోళ్ళకందరికీ తెలుసు. కామ్రేడ్ జీవి శ్రీరామరెడ్డి గారు వర్ధంతి చేసుకునే సందర్భంలో ఈ ప్రపంచ రాజకీయం అనేది బదలావడైంది. వాళ్ళు చెప్తా ఉండ్రి ప్రపంచం అంటే ఎందుకు మనము ప్రపంచం గురించి మాట్లాడతామంటే కమ్యూనిస్ట్ అంటే అంతర్జాతీయవాదులు, విశ్వం గురించి మనం మాట్లాడేవాళ్ళము, విశ్వ సమస్యలపైన మనం మాట్లాడేవాళ్ళము. ఆ విషయంలో ఏం బదలావడం అయితే దాని పరిణామాలు ఈ దేశంలో రాజ్యంలో మన తాలూకాలు అయితే అని చెప్పిన వాస్తవవాదం. ఈరోజు ట్రంప్ భారతదేశానికి వాళ్ళు శుంకాన్ని ఎక్కువ చేసినారు. ఇడీ విశ్వాన్ని సంపూర్ణంగా భయపడితే రీతిలో ఈరోజు అమెరికా పోతా ఉంది. చైనాని నాశనం చేయాలని చెప్పి చూస్తూ ఉన్నారు. ఈరోజు సమాజవాదాన్ని ఉండి ఇప్పుడు చేయాలని చెప్పి ఈరోజు పెట్టుబడిదారీ వ్యవస్థ ప్రపంచంలో ప్రజాప్రభుత్వ వాదుల్ని సంపూర్ణంగా దివాళీ చేసి నాశనం చేసే రకంలో ఈరోజు పోతా ఉంది. ಮುನಿಸ್ವಾಮಿ ಮಾತನಾಡಿ, ಜಿವಿಎಸ್ ಅವರು ತಾಲೂಕಿನ ಕುಗ್ರಾಮಗಳಿಗೆ ಸುಸಜ್ಜಿತ ರಸ್ತೆ, ಸಂಚಾರ ವ್ಯವಸ್ಥೆಯಂತಹ ಮೂಲ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಕನಸು ಕಂಡಿದ್ದರು. ಬಹಳಷ್ಟು ಗ್ರಾಮಗಳಿಗೆ ಬೆಳಕಾದವರು. ಆದರೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಶಾಸಕರು ವಂಡಮಾನ್ ಡ್ಯಾಂ ಅಭಿವೃದ್ಧಿಪಡಿಸಿ ಅಳವಡಿಸಿದ್ದ ಪಂಪ್ ಸೆಟ್, ಮೋಟಾರ್ಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದು ಸಂಪೂರ್ಣ ನಾಶವಾಗಿ ಕಳ್ಳಕಾಕರ ಪಾಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಜಿವಿಎಸ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೌನಾಚರಣೆ ಮಾಡಲಾಯಿತು. ನಂತರ ಅನ್ನದಾನ ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಸಿಪಿಎಂ ಮುಖಂಡರಾದ ಎಂಎನ್ ರಘುರಾಮರೆಡ್ಡಿ, ಚೆನ್ನರಾಯಪ್ಪ, ಅಶ್ವತ್ಥಪ್ಪ, ಗೋವರ್ಧನಾಚಾರಿ, ಬಿಎಚ್ ರಫೀಕ್, ಮುಸ್ತಾ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗೇನಹಳ್ಳಿಯಲ್ಲಿ ಸೋಮವಾರ ರಾತ್ರಿ ಗ್ರಾಮದ ಯುವಕರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗೇನಹಳ್ಳಿಯಲ್ಲಿ ಸೋಮವಾರ ರಾತ್ರಿ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿದ ಗ್ರಾಮದ ಯುವಕ ನರಸಿಂಹಮೂರ್ತಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ವರ್ಗೀಕೃತ ಜಾತಿ ವ್ಯವಸ್ಥೆಯ ಜಾಲಕ್ಕೆ ಸಿಲುಕಿದ್ದ ಸಮಾಜದಲ್ಲಿ ಬಾಲ್ಯದಲ್ಲಿ ಅಪಮಾನ, ದೌರ್ಜನ್ಯಗಳಿಗೆ ತುತ್ತಾಗುತ್ತಲೇ ಅಂಬೇಡ್ಕರ್ ಅವರು ಬೆಳೆದ್ರ. ನಂತರ ಉತ್ತಮ ಶಿಕ್ಷಣ ಪಡೆದು ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಬುನಾದಿಯಾದ ಜಗತ್ತಿನಲ್ಲಿ ಅತ್ಯುತ್ತಮ ಸಂವಿಧಾನ ರಚಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಬದುಕುವ ಅವಕಾಶ ಕಲ್ಪಿಸಿಕೊಟ್ಟರು ಎಂದರು. ಅಂಬೇಡ್ಕರ್ ಅವರ ದೂರದೃಷ್ಟಿ, ಅಪಾರ ಜ್ಞಾನ ಯಾರಿಗೂ ನಿಲುಕದ. ಅಂತಹ ವ್ಯಕ್ತಿ ರಚನೆ ಮಾಡಿದ ಸಂವಿಧಾನವನ್ನ ಪ್ರತಿ ಪ್ರಜೆಯೂ ಪಾಲಿಸುವಂತಾಗಬೇಕು. ಅವರ ಆಶಯ, ಕನಸಿನ ಭಾರತವನ್ನ ನಿರ್ಮಾಣ ಮಾಡಬೇಕಿದೆ. ಈಗಿನ ಅಸಮಾನತೆ, ದೌರ್ಜನ್ಯ, ದಬ್ಬಾಳಿಕೆ, ಭ್ರಷ್ಟಾಚಾರ, ಕಾರ್ಮಿಕ ಹಕ್ಕುಗಳ ದಮನ, ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿದಂತೆ ಜನವಿರೋಧಿ ನಿಲುವುಗಳನ್ನು ತಡೆಯಬೇಕಿದೆ. ಆ ನಿಟ್ಟಿನಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಾಗಬೇಕು, ಯುವಜನರು ಚೈತನ್ಯವಂತರಾಗಬೇಕು ಎಂದರು. ಬಹಳ ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನು ನಮ್ಮ ಊರಿನ ಮುಖಂಡರು, ಹಿರಿಯರು ಎಲ್ಲ ಸೇರಿ ಜಾತಿ ಭೇದವಿಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಈ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಊರಿನ ಮುಖಂಡರು, ಹಿರಿಯರು ಎಲ್ಲ ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಕೇಕ್ ಕಟ್ಟು ಮಾಡುವ ಮೂಲಕ ಆಚರಣೆ ಮಾಡಿ ಅನ್ನ ಸಂದರ್ಪಣೆಯನ್ನು ಮಾಡಿ ಈ ದಿನ ಬಹಳ ಅದ್ಭುತವಾಗಿ ನಮ್ಮ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದರಂತೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಈ ತಾಲೂಕಿನಲ್ಲಿ ಇಂಥ ಒಂದು ವಿಗ್ರಹವನ್ನು ಎಲ್ಲಿ ನಾನು ಕಂಡಿಲ್ಲ. ಇದಕ್ಕೆ ಪೂರಕವಾಗಿ ನಿಜವಾಗಲೂ ಹೇಳಬೇಕಂದ್ರೆ ಎಲ್ಲ ಊರಿನ ಗಣ್ಯರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರಂತೆ ಎಲ್ಲ ನಮ್ಮ ಹಿರಿಯರು
ಎಲ್ಲ ಹಿರಿಯರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಈ ಊರಿನಲ್ಲಿ ಇವತ್ತು ಇಂಥ ಒಂದು ವಿಗ್ರಹವನ್ನು ಕಟ್ಟಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸಂತೋಷವಾಗಲಿ. ಮುಂದಿನ ದಿನ ಇದೇ ರೀತಿ ಆಚರಣೆ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೆ. ಈ ವೇಳೆ ಗಿರೀಶ್, ನರಸಿಂಹಮೂರ್ತಿ, ಮುನಿರಾಜ್, ಕೃಷ್ಣಮೂರ್ತಿ, ಪ್ರಭಾಕರ್, ಚಿಕ್ಕನರಸಿಂಹಯ್ಯ, ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ರ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ವೃತ್ತದಲ್ಲಿ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೈಸೂರು ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಅಡುಗೆ ಅನಿಲ ಸಿಲಿಂಡರ್ ಭಿತ್ತಿಪತ್ರ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಕೇಂದ್ರ ಸರ್ಕಾರ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು ಇದರಿಂದಾಗಿ ತೊಂದರೆಯಾಗಿದೆ ಎಂದರು. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ನೀಡುತ್ತಿರುವ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಮೇಲೆ ಅಪವಾದ ಹೊರಿಸಲಾಗುತ್ತಿದೆ ಎಂದರು. ನಿಮ್ಮ ಮುಂದೆ ಇವತ್ತು ಪ್ರದರ್ಶನವನ್ನ ಮಾಡಿದ್ದೇವೆ. ಅವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. 2014ರಲ್ಲಿ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಹಲವಾರು ಆಶ್ವಾಸನೆಗಳನ್ನ ನಮ್ಮ ಜನತೆಗೆ ನೀಡಿದಂಥದ್ದು. ಅವು ಮುಖ್ಯವಾಗಿ ನಮ್ಮ ಯುವಕರಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋ ಬಗ್ಗೆ ಅವರು ನಮಗೆ ಆಶ್ವಾಸನೆಗಳನ್ನು ನೀಡಿದರು. ಅದೆಲ್ಲೋ ಫಾರಿನ್ನಲ್ಲಿರುವಂತಹ ಬ್ಯಾಂಕ್ಗಳಿಂದ ಕಪ್ಪು ಹಣಗಳನ್ನು ತಂದು ಪ್ರತಿಯೊಬ್ಬರಿಗೂ ಸುಮಾರು 15 ಲಕ್ಷ ರೂಪಾಯಿಗಳನ್ನು ನಾವು ನೇರವಾಗಿ ಖಾತೆಗೆ ಹಾಕ್ತೀವಿ ಅಂತ ನಮಗೆ ಭರವಸೆಯನ್ನು ಅವರು ನೀಡಿದಂಥದ್ದು. ನಂತರ ತಹಸೀಲ್ದಾರ್ಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ
ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರ್ ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಆಯೋಜಿಸಿದ್ದ ಎತ್ತಿನಹೊಳೆ ಕೆರೆ ತುಂಬಿಸುವ ಯೋಜನೆ ಗುದ್ದಲಿ ಪೂಜೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆ ತಾಲೂಕಿನ ಕೆರೆಗಳಿಗೆ ಎತ್ತಿನ ಹೊಳೆಯಿಂದ ನೀರು ತುಂಬಿಸುವ ಯೋಜನೆಗೆ ಏಪ್ರಿಲ್ 19ರಂದು ಚಾಲನೆ ನೀಡುವುದಾಗಿ ಹೇಳಿದರು. 1.28 ಲಕ್ಷ ಹೆಕ್ಟೇರ್ ಪ್ರದೇಶ ಉಳುಮೆ ಮಾಡುತ್ತಿದ್ದು 42.32 ಲಕ್ಷ ಹೆಕ್ಟೇರ್ ಜಮೀನು ನೀರಾವರಿ ಪ್ರದೇಶವಾಗಿದೆ. ಈ ಹಿಂದೆ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೆ ತರಲು ಶ್ರಮಿಸಿದ್ದೆ. 2012ರಲ್ಲಿ ಸಿದ್ದರಾಮಯ್ಯ ಮತ್ತು ನಾನು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೂ ಪಾದಯಾತ್ರೆ ಮಾಡಿದ್ದೆವು. ನಾವು ಅಲ್ಲಿ ತೆಂಗಿನಕಾಯಿ ಹಿಡಿದು ಒಂದು ಪ್ರಮಾಣ ಮಾಡಿದ್ದೆವು. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ 10,000 ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡುತ್ತೇವೆ ಎಂದು. ಎತ್ತಿನಹೊಳೆ ನೀರು ತರಬೇಕೆಂದು ತೀರ್ಮಾನ ತೆಗೆದುಕೊಂಡೆವು. ಈ ಯೋಜನೆಗೆ 13,000 ಕೋಟಿ ಖರ್ಚು ಆಗಿ ಈಗ 23,000 ಕೋಟಿ ಹಣ ಖರ್ಚು ಆಗಿದೆ. ಮುಂದಿನ ಜೂನ್ ತಿಂಗಳಲ್ಲಿ ತುಮಕೂರಿಗೆ ನೀರು ತಲುಪಲಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಜಾಲಾರಿ ಗಂಗಮಾಂಬ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಊರ ದೇವತೆ ಜಾಲಾರಿ ಗಂಗಮಾಂಬ ದೇವಿ ಕರಗ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಇಂದು ಮಹಾಚಂಡಿಕಾ ಹೋಮ ಸಂಪನ್ನ. ಅಂತೂ ಇಂತೂ ನಾಳೆ ನಡೆಯಲಿದೆ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ. ಕಳೆದ ಹಲವು ವರ್ಷಗಳಿಂದ ಮುಂದೂಡುತ್ತಲೇ ಇರುವ ಹರಾಜು ಈ ಬಾರಿಯೂ ಮುಂದೂಡಲು ಶತಪ್ರಯತ್ನ. ಪಟ್ಟಭದ್ರರಿಗೆ ಸೆಡ್ಡು ಹೊಡೆದ ನಗರಸಭೆ ಆಡಳಿತ ಮಂಡಳಿ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೋಲಾರದಲ್ಲಿ ರೈತರ ಪ್ರತಿಭಟನೆ. ಪದೇ ಪದೇ ರೈತರ ಭೂಮಿ ತೆರವು ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಖಂಡನೆ, ಕೈಬಿಡಲು ಆಗ್ರಹ. ನಮ್ಮ ಕರಗ ನಮ್ಮ ಸಂಪ್ರದಾಯ ಎಂಬ ಘೋಷವಾಕ್ಯದೊಂದಿಗೆ ವಹನಿಕುಲ ತಿಗುಳ ಸಮುದಾಯದಿಂದ ಪ್ರತಿಭಟನೆ. ಕರಗ ಹೊರಲು ಇತರೆ ಸಮುದಾಯದವರಿಗೂ ಅವಕಾಶ ನೀಡಿರುವುದಕ್ಕೆ ವಿರೋಧ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.